ನಮಸ್ಕಾರ ರಿವ್ಯೂ ಚಾನೆಲ್ಗೆ ಸ್ವಾಗತ. ನಾನು ಸಖ್ಯ ಗಾಂವ್ಕರ್. ಫಾರಿನ್ನಲ್ಲಿದ್ದುಕೊಂಡೇ ಶಾಕ್ ಕೊಟ್ಟ ಡಿ.ಕೆ. ಶಿವಕುಮಾರ್. ಕೈ ಪಾಳ್ಯದಲ್ಲಿ ಬಣಜಗಳ ಜಟಾಪಟಿ ಜೋರಾಗಿರೋ ಹೊತ್ತಲ್ಲಿ ಆ ಹಿಂದ ನಾಯಕರ ಮೀಟಿಂಗ್ ಬಹಳ ದೊಡ್ಡ ಚರ್ಚೆಗೆ ಗ್ರಾಸವಾಗಿದೆ. ಈಗ 35-36 ಶಾಸಕರು ಸತೀಶ್ ಜಾರಕಿಹೊಳಿ ಅವ್ರ ನಿವಾಸದಲ್ಲಿ ಸೇರಿದ್ದು, ಮೀಟಿಂಗ್ ಮಾಡಿದ್ದು, ಡಿನ್ನರ್ ಪಾಲಿಟಿಕ್ಸು, ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ, ಒನ್ ಮ್ಯಾನ್ ಒನ್ ಪೋಸ್ಟ್, ಗೃಹ ಇಲಾಖೆಯಲ್ಲಿ ಡಿ.ಕೆ. ಹಸ್ತಕ್ಷೇಪ, ಹೆಬ್ಬಾಳ್ಕರ್ ವರ್ಸಸ್ ಸಿ.ಟಿ. ರವಿ ಕೇಸಲ್ಲಿ ಮತ್ತು ಡಿ.ಸಿ.ಸಿ ಅಧ್ಯಕ್ಷರ ಆಯ್ಕೆ ವಿಚಾರ, ಇದೆಲ್ಲವೂ ಮುನ್ನೆಲೆಗೆ ಬಂದು ಹೈಕಮಾಂಡ್ ನಾಯಕರ ಮೇಲೆ ಒತ್ತಡ ಹಾಕಲೇಬೇಕು, ಒಬ್ಬರಿಗೆ ಒಂದು ಪೋಸ್ಟು, ಡಿ.ಸಿ.ಎಂ ಮಲ್ಟಿಪಲ್ ಆಗಬೇಕು, ಇಂಥದ್ದೆಲ್ಲ ಚರ್ಚೆ ನಡೆಸಲಾಯಿತು. ಮತ್ತು ಸಿ.ಎಂ ಪೋಸ್ಟ್ಗೂ ಕೂಡ ಮುಂದಿನ ದಿನಗಳಲ್ಲಿ ಏನಾದರೂ ಈ ಅಧಿಕಾರ ಹಂಚಿಕೆ ಮತ್ತೊಂದು ಅಂತ ಆದರೆ, ಮೂಡಾ ಕೇಸ್ದಂತೂ ಹೈಕೋರ್ಟ್ನಲ್ಲಿ ಮಹತ್ವದ ತೀರ್ಪು ಬಾಕಿ ಇದೆ. ಅದ್ರ ಮೇಲೆ ನಿರ್ಧಾರ ಆಗುತ್ತೆ, CBIಗೆ ಹೋಗುತ್ತಾ ಇಲ್ವಾ ಅನ್ನೋದ್ರ ಮೇಲೆ ಸಿದ್ದರಾಮಯ್ಯನವ್ರ ಭವಿಷ್ಯ. ಅದು ಹೊರತುಪಡಿಸಿ ಅಧಿಕಾರ ಹಂಚಿಕೆ ಅಂತ ಬಂದ್ರೂ 2 ವರ್ಷ ಆಗ್ತಾ ಬಂತಲ್ಲ ಇನ್ನೇನು. ಹಾಗಾಗಿ ಅದೆಲ್ಲ ವಿಚಾರಗಳು ಚರ್ಚೆಯಾಗಿರೋದು. ಈ ಹೊತ್ತಲ್ಲಿ ಫಾರಿನ್ನಲ್ಲಿದ್ದುಕೊಂಡೇ ಸೆಡ್ ಹೊಡೆದ ಡಿ.ಕೆ. ಶಿವಕುಮಾರ್, ಇದು ಕುತೂಹಲಕ್ಕೆ ಕಾರಣ ಆಗಿದೆ. ಸಿದ್ದರಾಮಯ್ಯ ಟೀಮನ್ನೇ ಈಗ ಟೇಕ್ ಓವರ್ ಮಾಡ್ತಾ ಇದ್ದಾರೆ ನಿಧಾನಕ್ಕೆ ಸಿದ್ದರಾಮಯ್ಯ ಅನ್ನೋದಕ್ಕೆ ಇದು ಬೆಸ್ಟ್ ಎಕ್ಸಾಂಪಲ್ ನೋಡಿ. ಕೆಲವು ದಿನಗಳ ಹಿಂದೆ ನಾವು ಈ ಬಗ್ಗೆ ಒಂದು ಸುದ್ದಿಯನ್ನು ನಿಮ್ಮ ಮುಂದೆ ಇಟ್ಟಿದ್ವಿ. ಸಿದ್ದರಾಮಯ್ಯನವರ ಪರಮಾಪ್ತ ವಲಯದಲ್ಲಿ ಗುರುತಿಸ್ಕೊಂಡಿದ್ದ ನಾಯಕ ದಿಢೀರ್ ಡಿ.ಕೆ. ಕ್ಯಾಂಪ್ಗೆ ಶಿಫ್ಟ್ ಆಗಿದ್ದು ಹೇಗೆ ಅಂತ. ಈಗ ಅದೇ ನಾಯಕನ ಮನೆಯಲ್ಲಿ ಡಿ.ಕೆ. ಶಿವಕುಮಾರ್ ಅವರ ಶಕ್ತಿ ಪ್ರದರ್ಶನ ಫಾರಿನ್ನಲ್ಲಿ ಇದ್ದುಕೊಂಡೇ ಒಂದು ಹಂತಕ್ಕೆ ನಡೆದಂಗೆ ಕಾಣಿಸ್ತಾ ಇದೆ. ಅಂದರೆ ಇದು ದಿಢೀರ್ ಕೌಂಟರ್. ಅಂದರೆ ತಕ್ಷಣ ಅಲ್ಲಿ ಆ್ಯಕ್ಷನ್ ಆಗ್ತಿದ್ದಂಗೆ ಇಲ್ಲಿಂದ ಬಂದಿರೋ ರಿಯಾಕ್ಷನ್ ಬೇರೆ ಯಾರು ಅಲ್ಲ, ಚಲುವರಾಯಸ್ವಾಮಿ ಅವರು ಇತ್ತೀಚೆಗೆ ಡಿ.ಕೆ. ಶಿವಕುಮಾರ್ ಅವರು ಕ್ಲೋಸ್ ಆಗಿದ್ದಾರೆ. ಸಿದ್ದರಾಮಯ್ಯ ಆಪ್ತ ವಲಯದಲ್ಲಿ ಗುರುತಿಸ್ಕೊಂಡಿದ್ದ ಚಲುವರಾಯಸ್ವಾಮಿ ಅವರು ಡಿ.ಕೆ. ಶಿವಕುಮಾರ್ ಅವರನ್ನ ಬಾಯಿ ತುಂಬ ಹಾಡಿ ಹೊಗಳಿರೋದೆಲ್ಲ ನೋಡಿದ್ದೀವಿ. ಡಿ.ಕೆ. ಶಿವಕುಮಾರ್ ಅವರು ಬಂಡೆ ಹಂಗೆ ಹಿಂಗೆ ಅಂತಾರೆ, ಅವರು ಬೆಣ್ಣೆ, ಅವ್ರ ಮನಸ್ಸು ಬೆಣ್ಣೆ ಅಂತ ಹಾಡು ಹೊಗಳಿದ್ರು. ಅವರು ಯಾವ ರೀತಿ ಹಾರ್ಡ್ ವರ್ಕ್ ಮಾಡ್ತಾರೆ, 2-3 ತಾಸು ನಿದ್ದೆ ಮಾಡಿಕೊಂಡು ಇಡೀ 24 ಗಂಟೆಲಿ ಒಂದು ಕ್ಷಣ ಅಷ್ಟೇ ಸಾಕು ಅವ್ರಿಗೆ ರೆಸ್ಟು. ಪಾಪ ಆ ರೀತಿ ನಾವು ಕೆಲಸ ಮಾಡೋಕ್ಕಾಗಲ್ಲಪ್ಪ, ಅವರಿಂದ ನಾವು ಕಲಿಯೋದು ತುಂಬ ಇದೆ, ಅವ್ರು ಇನ್ನೆಲ್ಲೋ ಹೋಗಬೇಕು ಅನ್ನೋ ರೀತಿಯಲ್ಲೆಲ್ಲ ಹಾಡಿ ಹೊಗಳಿದ್ದು ಇತ್ತೀಚೆಗಷ್ಟೇ ಗಮನ ಸೆಳೆದಿತ್ತು. ಬರ್ತಾ ಬರ್ತಾ ಚಲುವರಾಯಸ್ವಾಮಿ ಅವರು ಈ ಗಾಳಿ ಬೀಸೋ ಕಡೆ ಅಂತಾರಲ್ಲ, ಆ ರೀತಿ ಕ್ಯಾಂಪ್ ಚೇಂಜ್ ಮಾಡಿದ್ರ ಅನ್ನೋ ಚರ್ಚೆಗೂ ಕಾರಣ ಆಗಿದೆ. ಮುಂದೆ ಡಿ.ಕೆ. ಶಿವಕುಮಾರ್ ಅವ್ರಿಗೇನಾದರೂ ಪಟ್ಟಾಭಿಷೇಕ ಆದರೆ ಮಂತ್ರಿ ಕುರ್ಚಿ, ಮತ್ತೊಂದು ಒಕ್ಕಲಿಗ ನಾಯಕತ್ವ, ಹಳೆ ಮೈಸೂರು ಭಾಗ, ಇದೆಲ್ಲ ಲೆಕ್ಕಾಚಾರಗಳು ಇರ್ತಾವಲ್ಲ. ಡಿ.ಕೆ. ಶಿವಕುಮಾರ್ ಅವ್ರಿಗೂ ಕೂಡ ತನ್ನ ಸಮುದಾಯದ ನಾಯಕರ ಬೆಂಬಲ ಬೇಕು, ಬೆನ್ನಿಗೆ ನಿಲ್ಲವ್ರು ಬೇಕು. ಹಾಗಾಗಿ ಒಂದು ಸ್ವಲ್ಪ ಲೆಕ್ಕಾಚಾರ ಬದಲಾವಣೆ ಆದಂಗೆ ಕಂಡು ಬಂದಿತ್ತು. ಈಗ ನೋಡಿ, ಇಲ್ಲ ಹಿಂದ ಮೀಟಿಂಗ್ ಆಗ್ತಿದ್ದಂಗೆ ಇದೇ ಚಲುವರಾಯಸ್ವಾಮಿ ಅವರ ಮನೆಯಲ್ಲಿ ನಡೆದಿದೆ ಒಕ್ಕಲಿಗ ಶಾಸಕರ ಮೀಟಿಂಗ್. ಸೇರಿರೋರು ಯಾರು? ಡಿ.ಕೆ. ಶಿವಕುಮಾರ್ ಅವರು CM ಆಗಬೇಕು ಅಂತ ಓಪನ್ ಆಗಿ ಸ್ಟೇಟ್ಮೆಂಟ್ ಕೊಟ್ಟಿದ್ದವರು ಗಾಣಿಗ ರವಿಕುಮಾರ್, ಉದಯ್ ಕುಮಾರ್. ಈ ಕಡೆ ಚಲುವರಾಯಸ್ವಾಮಿ ಅವರು ಅವ್ರ ಮನೆಯಲ್ಲಿ ನಡೆದಿದ್ದು, ಸರ್ಕಾರಿ ನಿವಾಸದಲ್ಲಿ ನಡೆದಿದ್ದು. ಕೆಲವು MLAಗಳು, ಮಾಜಿ MLAಗಳು, MLCಗಳು ಎಲ್ಲ ಸೇರಿ ಒಂದು ಮೀಟಿಂಗ್ ಮಾಡಿ ಸೆಟ್ ಹೊಡೆದಿದ್ದಾರೆ. ಹೆಸರಿಗದು SM ಕೃಷ್ಣ ಅವರ ಸಂಬಂಧಪಟ್ಟಂಥ ಒಂದು ಕಾರ್ಯಕ್ರಮ, ಅದು ಇದು ಅಂತ ಸೇರಿರೋದು. ಆದರೆ ಒಕ್ಕಲಿಗ ಶಾಸಕರೇ ಸೇರಿ ಅಲ್ಲಿ ಮೀಟಿಂಗ್ ಮಾಡುವ ಮೂಲಕ, ಇಲ್ಲ ಹಿಂದ ನಾಯಕರೇ ಸೇರಿ 35-36 ಜನರ ಶಕ್ತಿ ಪ್ರದರ್ಶನ ಆಗಿರೋ ಹೊತ್ತಲ್ಲಿ ದಿಢೀರಂತ ಒಂದು 6-7 ಜನ ಶಾಸಕರು, MLCಗಳು ಮತ್ತು ಮಾಜಿ ಶಾಸಕರೆಲ್ಲ ಸೇರಿಸ್ಕೊಂಡು ಕೌಂಟರ್ ಕೊಟ್ಟಂಗೆ ಕಾಣಿಸ್ತಾ ಇದೆ. ಸೊ ಫಾರಿನ್ನಲ್ಲಿ ಇದ್ದುಕೊಂಡೇ ನೀವು ಆಪರೇಷನ್ ಮಾಡಿದ್ರೆ ನಮ್ಮ ರಿವರ್ಸ್ ಆಪರೇಷನ್ ರೆಡಿ ಇದೆ ಅನ್ನೋ ರೀತಿಯಲ್ಲಿ ಸ್ಟ್ರಾಟಜಿ ಮಾಡಿದ್ರ ಡಿ.ಕೆ. ಇತ್ತೀಚೆಗಷ್ಟೇ BJP ಅವರು ಹೇಳಿದ್ರಲ್ಲ, ಆಪರೇಷನ್ ನಾವು ಮಾಡ್ತಿಲ್ಲ, ಬದಲಾಗಿ ಆಪರೇಷನ್ನು ಯಾರೋ ಒಬ್ಬರು ದೊಡ್ಡ ನಾಯಕ ಅದೇ ಕಾಂಗ್ರೆಸ್ನಲ್ಲೇ ಮಾಡ್ತಿದ್ದಾರೆ, ಆ ಟೀಮಿಂದ ಈ ಟೀಮ್ಗೆ ದೊಡ್ಡ ಮಟ್ಟದಲ್ಲಿ ಸೆಳೆದುಕೊಳ್ತಿದ್ದಾರೆ ಅನ್ನೋದು ಗಮನ ಸೆಳೆದಿತ್ತು. ಈಗ ಅದು ನಿಜ ಅನ್ನುವಂತೆ ಕೆಲವು ನಾಯಕರ ವರ್ತನೆ, ದೊಡ್ಡ ದೊಡ್ಡ ಮಂತ್ರಿಗಳೇ ಈಗ ನಿಧಾನಕ್ಕೆ ಗಾಳಿ ಮುಂದೆ ಹೆಂಗೆ ಬೀಸತ್ತೆ ಅಂತ ಲೆಕ್ಕ ಹಾಕ್ತಿರೋ ಥರ ಕಾಣಿಸ್ತಾ ಇದೆ. ಸೊ ಒಕ್ಕಲಿಗ ನಾಯಕರ ಶಕ್ತಿ ಪ್ರದರ್ಶನವು ಇದೇ ದಿನ ನಡೆದಿರೋದು ಕುತೂಹಲಕಾರಿ. ಡಿ.ಕೆ. ಶಿವಕುಮಾರ್ ಅವರು ಕಲಾಪದಲ್ಲೇ ಯಾವಾಗ ಓಪನ್ ಆಗಿ ನಾನು CM ಆಗ್ತೀನಿ ಅನ್ನುವಂಥ ಟ್ರೇಲರ್ ಬಿಟ್ರು. ನನ್ನ ಜಾತಕದಲ್ಲಿ ಏನಿದೆ, ಇರೋರನ್ನ ಇಳಿಸಿ ಕುರ್ಚಿ ಹತ್ತೋದು ಮತ್ತೊಂದು ಅಂತ ಸಿಕ್ಕಾಪಟ್ಟೆ ಚರ್ಚೆಗೆ ಕಾರಣ ಆಯ್ತಲ್ಲ. ಈ ಕಲಾಪದಲ್ಲೇ ಅವರ ಮನಸ್ಸಿನ ಆಸೆಯನ್ನು ಹೊರಗಿಟ್ಟಿದ್ರು. ಮತ್ತು ನ್ಯಾಷನಲ್ ಸುದ್ದಿವಾಹಿನಿಯೊಂದರ ಇಂಟರ್ವ್ಯೂದಲ್ಲೂ ಕೂಡ ಅವ್ರು ಹೇಳಿಬಿಟ್ರು ಏನಂತ, ಇನ್ನು ವೇಟಿಂಗ್ ಲಿಸ್ಟ್ ಎಲ್ಲ ಇಲ್ಲ, ಮಾತುಕತೆ ಆಗಿದೆ, ಒಪ್ಪಂದ ಆಗಿದೆ, ಆ ಸಮಯ ಬರ್ತಾ ಇದೆ ಅನ್ನೋ ರೀತಿಯಲ್ಲಿ
ಇನ್ನು ವೇಟಿಂಗ್ ಲಿಸ್ಟ್ ಅಲ್ಲಿ ಇಲ್ಲ ನಾನು ಅನ್ನೋದನ್ನ ಕ್ಲಿಯರ್ ಆಗಿ ಓಪನ್ ಆಗಿ ಹೇಳಿ ಸಿದ್ದರಾಮಯ್ಯ ಬಣದ ಕಣ್ಣು ಕೆಂಪು ಮಾಡಿತ್ತು. ಈಗ ಬೆಳಗಾವಿಯಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಪರವಾಗಿ ಡಿಕೆ ನಿಂತಿದ್ದು, ಪೊಲೀಸರು ನಡ್ಕೊಂಡ ರೀತಿ ಎಲ್ಲ ಗೃಹ ಸಚಿವರನ್ನ ಕೆರಳಿಸಿತ್ತು. ಸುಮಾರು ಬೇರೆ ಬೇರೆ ನಾಯಕರೆಲ್ಲ ಅವ್ರವ್ರದ್ದೇ ಆದ ಸಿಟ್ಟು, ಅವ್ರವ್ರದ್ದೇ ಆದ ಕಾರಣಗಳಿಂದಾಗಿ ಅಲ್ಲಿ ಶಕ್ತಿ ಪ್ರದರ್ಶನಕ್ಕೆ ಸೇರಿದ್ರು ಅಂತ ಸುದ್ದಿ. ಸರ್, ಈಗ ಕೆಪಿಸಿಸಿ ಅಧ್ಯಕ್ಷರು ಸಿಎಂ ಬದಲಾವಣೆ ಆಗಬೇಕಂತ ಒಂದು ಹೈಕಮಾಂಡ್ ಅಲ್ಲಿ ಒಂದು ಅಗ್ರಿಮೆಂಟ್ ಆಗಿದೆ. ಆ ತರನಾಗಿ ಸಿಎಂ ಅವರು ಬದಲಾವಣೆ ಆಗ್ತಾರೆ. ಎಲ್ಲಿ ಯಾರಿಗಾರಿಗೂ ಅಗ್ರಿಮೆಂಟ್ ಆಗಿದೆ ನಮಗೆ ಗೊತ್ತಿಲ್ಲ. ನಮಗೂ ಅದ್ರ ಬಗ್ಗೆ ಐಡಿಯಾ ಎಲ್ಲ ತಿಳಿದ್ವಿ ಈಗಾಗಲೇ. ಅದರಿಂದ ನಮ್ಮ ಭಾಳ ದೂರ ಇದೀವಿ ನಾವು. ಅಲ್ಲಿ ಏನಾಗಿದೆ, ಏನು 30 ತಿಂಗಳ 60 ತಿಂಗಳ 10 ತಿಂಗಳ ಅದ್ರ ಬಗ್ಗೆ ನಮ್ಗೆ ಗೊತ್ತಿಲ್ಲ ಅಂತ ಹೇಳಿದಿವಿ. ಅದ್ರ ಬಗ್ಗೆ ಚರ್ಚೆ ಆಗಿಲ್ಲ, ಅದು ಪ್ರಶ್ನೆ ಇಲ್ಲ. ಮತ್ತೆ ಮುಂದಿನ 28ರಲ್ಲಿ ನಮ್ಮ ಸರ್ಕಾರ ಬರಬೇಕು, ಅದಕ್ಕೆ ಏನೇನು ಮಾಡಬೇಕು, ಜವಾಬ್ದಾರಿ ಯಾರ್ದು ಅಂತ ಏನೋ ಚರ್ಚೆ ಆಗಿದೆ. ಸರ್, ಮತ್ತೆ ಈಗ ಪಕ್ಷದಲ್ಲಿ ಒಬ್ಬರಿಗೆ ಒಂದೇ ಹುದ್ದೆ ಅಂತ ಹೇಳಿ ಹಂಗೇನಿದೆಯಾ ಕಂಡೀಷನ್ಸ್? ಕೆಪಿಸಿಸಿ ಅಧ್ಯಕ್ಷರು ಅವರೇ ಇದ್ದಾರೆ, ಹಂಗೇನ ಕಾಯ್ದೆ ಇದೆ ಇದ್ರೂ ಕೂಡ ಒಂದೊಂದು ಸಾರಿ ಅನಿವಾರ್ಯ ಸಂದರ್ಭದಲ್ಲಿ ಎಲ್ಲ ಕಡೆ ಕೊಟ್ಟಿದ್ದಾರೆ. ಈಗ ಅದನ್ನೇನು ಚೇಂಜ್ ಮಾಡೋ ಸಾಧ್ಯತೆ ಇದೆ? ನಿಮ್ಮ ಒಪಿನಿಯನ್ ಏನು? ಒಂದೇ ಇರಬೇಕಾ ಅಥವಾ ಒಬ್ಬರಿಗೆ 2 ಹುದ್ದೆ ಇರಬೇಕು? ಇಲ್ಲ, ಹಂಗೆ ಹೇಳಕ್ಕಾಗಲ್ಲ. ಒಂದೇ ಹುದ್ದೆ ಅವ್ರಿಗೆ ಸಾಮರ್ಥ್ಯ ಕೆಪಾಸಿಟಿ ಇದ್ರೆ ಕೊಡ್ಬೋದು, 2 ಕೊಡಬಾರ್ದು ಅಂತೇನಿಲ್ಲ. ಇವರು ಕಂಡೀಷನ್ ಮಾಡಿದ್ದಾರೆ. ಉದಯಪುರ ಘೋಷಣೆ ಅಂತ ಮಾಡಿದ್ದಾರೆ, ಒಬ್ರಿಗೆ ಒಂದೇ ಹುದ್ದೆ. ಅದು ಡಿ ಕೆ ಶಿವಕುಮಾರ್ ಅವರ ಅಬ್ಬರಕ್ಕೆ ಅವರು ವೇಗಕ್ಕೆ ಬ್ರೇಕ್ ಹಾಕಲೇಬೇಕು ಅಂತ. ಆದರೆ ಡಿ ಕೆ ಶಿವಕುಮಾರ್ ಅವರು ಮಾತ್ರ ವಿದೇಶ ಪ್ರವಾಸದಿಂದ ವಾಪಸ್ ಆಗ್ತಾ ಇದ್ದ ಹಾಗೆ ಡೈರೆಕ್ಟ್ ಹಿಟ್ ಸಿಎಂ ಕುರ್ಚಿಗೆ ಅನ್ನೋ ರೀತಿಯ ಚರ್ಚೆ ಈಗ ಕೈಪಾಳ್ಯದಲ್ಲಿ ಕೇಳಿ ಬರ್ತಿರೋದು. ಯಾಕಂದ್ರೆ 2 ವರ್ಷ ಅವಧಿ ಹತ್ರ ಬರ್ತಿರೋದ್ರಿಂದ ಕುರ್ಚಿ ಏರುವ ತಯಾರಿಯಲ್ಲಿದ್ದಾರೆ ಡಿ ಕೆ ಶಿವಕುಮಾರ್ ಅಂತ. ಯಾಕಂದ್ರೆ ಕೆಪಿಸಿಸಿ ಅಧ್ಯಕ್ಷ ಕುರ್ಚಿಯಿಂದ ಇಳಿಸೋದು ಬಹುತೇಕ ಫಿಕ್ಸ್. ಆ ನಿಟ್ಟಿನಲ್ಲಿ ಹೈಕಮಾಂಡ್ ಮೇಲೆ ತುಂಬ ಒತ್ತಡ ಇದೆ. ಮತ್ತು ಅವಧಿನೂ ಕೂಡ ಒಂದು ಅರ್ಥದಲ್ಲಿ ಈಗ 23 ಚುನಾವಣೆ ಆದಮೇಲೆ ಅಂತಾಯಿತು, ಆಮೇಲೆ 24ರ ಲೋಕಸಭೆ ಚುನಾವಣೆ ಮುಗಿಲಿ ಅಂತಾಯಿತು, ಆಮೇಲೆ ಬೈ ಎಲೆಕ್ಷನ್ ಮುಗಿಲಿ ಅಂತಾಯಿತು. ಇನ್ನೆಷ್ಟು ದಿನ ಮುಂದೆ ತಳೆಯೋದು ಅಂತ ಆಗತ್ತಲ್ಲ. ಸೊ ಬದಲಾವಣೆ ಅನಿವಾರ್ಯವಾಗಬಹುದು. ಅಲ್ಲಿಂದ ಇಳಿಸಿದ್ದೇ ಹೌದಾದರೆ ಅವರು ಮಂತ್ರಿಯಷ್ಟೇ ಆಗಿರೋದಕ್ಕಂತೂ ರೆಡಿ ಇಲ್ಲ. ಅಧಿಕಾರ ಹಂಚಿಕೆಯ ಸೂತ್ರವನ್ನು ಮತ್ತೆ ನೆನಪಿಸಿ ಸಿಎಂ ಕುರ್ಚಿ ಭದ್ರ ಮಾಡಿಕೊಳ್ಳುವ ಭರ್ಜರಿ ಪ್ರಯೋಗವನ್ನು ಈಗ ಶುರು ಮಾಡಲಿದ್ದಾರೆ ಅಂತ ಒಂದ್ಸಲ ಹೇಳಿದ್ರಲ್ಲ. ಅವರ ತವರು ಒಂದು ಶಾಲಾ ಕಾಲೇಜಿನ ಕಾರ್ಯಕ್ರಮದಲ್ಲಿ ಏನಂತ ಹೇಳಿದರು, ರಾಜ್ಯದ ಸೇವೆ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಪ್ರಯತ್ನ ದೊಡ್ಡ ಮಟ್ಟದಲ್ಲಿ ನಡೀತಿದೆ, ನೋಡೋಣ ಅಂತ. ಈಗಲೂ ಸೇವೆ ಮಾಡ್ತಾ ಇದ್ದುಕೊಂಡು ಇನ್ನೂ ದೊಡ್ಡ ಪ್ರಯತ್ನ ಆಗ್ತಿದೆ ಅನ್ನೋದ್ರ ಅರ್ಥ ಏನು ಅನ್ನೋದ್ರ ಬಗ್ಗೆನೂ ಚರ್ಚೆ ಆಗಿತ್ತು. ಸೊ ಡಿ ಕೆ ಶಿವಕುಮಾರ್ ಅವಕಾಶ ಸಿಕ್ಕಾಗೆಲ್ಲ ಹಿಂಟ್ ಕೊಟ್ಟಿದ್ದಾರೆ. ನನ್ನ ಮುಂದಿನ ಟಾರ್ಗೆಟ್ ಏನು, ನನ್ನ ಮುಂದಿನ ನಿಲ್ದಾಣ ಯಾವುದು ಅನ್ನುವಂಥ ಹಿಂಟನ್ನು ಕಲಾಪದಲ್ಲಿ ಕೊಟ್ಟಿದ್ದು ಆಯಿತು. ಈ ವಿಚಾರ ಕೈಪಾಳ್ಯದಲ್ಲಿ ಚುರುಕಾಗಿ ನಡೀತಿರೋದ್ರಿಂದಾನೇ ಡಿ ಕೆ ಕಾರ್ಯಾಚರಣೆ ಜೋರಾಗಿರೋದ್ರ ಎಫೆಕ್ಟೇ ಈಗ ಸಿದ್ದು ಕ್ಯಾಂಪ್ ಪದೇ ಪದೇ ಮೀಟಿಂಗ್ ಮಾಡ್ತಿರೋದಕ್ಕೆ ಕಾರಣ ಅನ್ನೋ ಚರ್ಚೆಗಳಾಗ್ತವೆ. ನೋಡಿ, ಮಹದೇವಪ್ಪನವ್ರು ಏನಂದ್ರು ಈ ಮೀಟಿಂಗ್ ಆದಮೇಲೆ ಮಾತಾಡಿಸಿದಾಗ, ಸಿದ್ದರಾಮಯ್ಯನವ್ರು 5 ವರ್ಷ CM ಅನ್ನೋದನ್ನು ಘೋಷಿಸ್ಬಿಟ್ರು. ಅದರಲ್ಲಿ ಯಾಕೆ ಡೌಟು? ಅದರಲ್ಲಿ ಇನ್ನೇನು ಡೌಟ್ ಇದೆ ನಿಮಗೆ? ಪದೇ ಪದೇ ಆ ಪ್ರಶ್ನೆಗಳು ಬರಲೇಬಾರ್ದು. ಸಿದ್ದರಾಮಯ್ಯನವರು 5 ವರ್ಷ CM ಅನ್ನೋದನ್ನು ಮತ್ತೆ ಉಚ್ಚರಿಸುವ ಮೂಲಕ ಕೆಡೆ ಹೊತ್ತುಕೊಂಡಿದೆ ಕೈಪಾಳ್ಯದಲ್ಲಿ. ಕಾದು ನೋಡೋಣ. ಬರ್ತಿದ್ದಂಗೆ ಡಿ ಕೆ ಕೌಂಟರ್ ಹೇಗಿರಲಿದೆ ಅನ್ನೋದನ್ನು ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.